ತಾತ ಕ್ರಿಕೆಟ್ನ ತುಂಬ ಇಷ್ಟಪಟ್ಟು ನೋಡ್ತಾರೆ ಅಂತ ಹೇಳಿದ್ರು. ಟಿ ವಿ ಸೀರಿಯಲ್ ನೋಡ್ತೀರಾ ನೀವು? ಟಿ ವಿ ಸೀರಿಯಲ್ ನಾನು ಬಹಳ ಸಾರಿ ನೋಡ್ತಿರ್ತೀನಿ. ನಮ್ಮನ್ನು ರೆಗ್ಯುಲರ್ ನಾನು ಸುಮ್ಮನೆ ಕುಂತ್ಕೊಳ್ಳೋದೇ ಇಲ್ಲ. ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದಾದ್ರು ಸೀರಿಯಲ್ ಇರಲಿ ಇಷ್ಟಪಟ್ಟದನ್ನು ನೋಡ್ತಾ ಇರ್ತೀನಿ. ಓಕೆ. ಸೊ ಹಾಗೆಯೇ ಮಕ್ಕಳು ಹೇಳ್ತಾ ಇದ್ರು, ಹೆಣ್ಮಕ್ಳು ಬೆಂಗಳೂರಿಗೆ ನೀವು ಬಸ್ ಹತ್ತಿಸ್ತಾ ಇದ್ರಂತಲ್ಲ, ಶಿವಮೊಗ್ಗದಿಂದ ಮಕ್ಕಳನ್ನ ಬಸ್ ಹತ್ತಿಸ್ಬೇಕಾರೆ ಶಿಕಾರಿಪುರದಿಂದ ಮಕ್ಕಳು ಬಹಳ ಸೇಫಾಗಿ ಹೋಗಲಿ ಅಂತ ಬಹಳ ಕಷ್ಟಪಟ್ಟು ಸೀಟ್ ಹಿಡಿದು ಹತ್ತಿಸಿ ಕಳಿಸ್ತಾ ಇದ್ರಂತೆ. ಸೊ ಆ ದಿನಗಳನ್ನ ನೆನಪು ಮಾಡ್ಕೋಬೇಕು ಅಂದರೆ ಎಷ್ಟು ಜನ ಮಕ್ಕಳನ್ನ ಹೇಗೆ ಹತ್ತಿಸಿ ಕಳಿಸ್ತಾ ಇದ್ರಿ, ಮಕ್ಕಳನ್ನ ಹೇಗೆ ಕೂರಿಸಿ ಕಳಿಸ್ತಾ ಇದ್ರಿ? ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋಂಥದ್ದು ನನ್ನ ಉದ್ದೇಶ ಇರ್ತಾಯಿತ್ತು. ಅದಕ್ಕೋಸ್ಕರ ಯಾವುದೇ ಸಂದರ್ಭದಲ್ಲಿ ಅವ್ರು ಹೊರಟಾಗ ಸ್ವಲ್ಪ ಎಚ್ಚರಿಕೆಯಿಂದ ಹೋಗ್ರಪ್ಪ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಾ ಇದ್ದೆ. ಮತ್ತು ಮಧ್ಯದಲ್ಲಿ ಎಲ್ಲೇ ಇದ್ದರೂ ಒಂದೆರಡು ಸಾರಿ ಫೋನ್ ಮಾಡಬೇಕು ನನಗೆ, ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತೇಳಿ ಕೇಳಿ. ಓಕೆ. ಸೊ ಒಂದು ಮನೆಯಲ್ಲಿ ಅಂದರೆ ಒಬ್ಬ ರಾಜಕಾರಣಿ ಒಂದು ದೊಡ್ಡ ಮನೆ ಅಂದರೆ ನೇಮು ಫೇಮು ಇರೋವಂತಹ ಮನೆಯಲ್ಲಿ ಹುಟ್ಟಿದ್ರೆ ಅದು ಒಂಥರ ಶಾಪನೂ ಆಗಿರುತ್ತೆ, ವರನೂ ಆಗಿರುತ್ತೆ. ಸಾಕಷ್ಟು ಜನ ನೀವು ಮಾಡೋ ಪ್ರತಿಯೊಂದು ಹೆಜ್ಜೆಗಳಲ್ಲೂ ಕೂಡ ತಪ್ಪನ್ನು ಹುಡುಕ್ತಾ ಇರ್ತಾರೆ. ಸಾಕಷ್ಟು ಜನ ನಿಮಗೆ ಸಪೋರ್ಟಿವ್ ಆಗು ಇರ್ತಾರೆ. ಸೊ ಈ ಥರ ವರ ಶಾಪ ಎರಡೂ ಕೂಡ ಆಗಿದ್ದು ಯಾರಿಗಾರು ಇದೆಯಾ? ನನಗೆ ಅದೇ ಶಾಪಕ್ಕಿಂತ ವರನೇ ನೆನಪು ಜಾಸ್ತಿ ಆಗುತ್ತೆ. ಇದನ್ನ ನಾನು ಶಿವಮೊಗ್ಗದಲ್ಲಿ ಹುಟ್ಟಿ ಬೆಳೆದಾಗ ನನಗೆ ಅಜ್ಜಿ, ತಾತ, ರಾಘುಮಾಮ, ವಿಜಯಮಾಮ ಎಲ್ಲರ ಜೊತೆಗೂ ಬೆಳೆದಿದ್ದು ಭಾಗ್ಯನೂ ಇದೆ. ಹಾಗೆ ತಾತ ಪಾಲಿಟಿಕ್ಸ್ ಅಲ್ಲಿ ಹೊರಗೆ ಹೋಗ್ತಾ ಇದ್ರು, ಮನೆಗೆ ಬಂದಾಗ ಹಾಗೆ 20 ಜನ 30 ಜನ ಊಟಕ್ಕೆ ಬರೋದು ಅಥವಾ ಸಡನ್ ಮೀಟಿಂಗ್ಗಳಿರೋದು ನೆನಪಿದೆ. ಅದನ್ನ ಶಾಪ ಜಾಸ್ತಿ ನೋಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಮ್ಮ ತಂದೆ ತಾಯಿ ಅಥವಾ ಮಾಮಂದ್ರು ಅತ್ತೆಂದ್ರು ನೋಡಿದಾಗ ಅವರು ಯಾವತ್ತೂ ಆ ಥರ ಟ್ರೀಟ್ ಮಾಡಿಲ್ಲ. ಸೊ ಹಾಗಾಗಿ ಅವ್ರು ಹೇಗೆ ಅದನ್ನ ರೆಸ್ಪಾನ್ಸಿಬಿಲಿಟಿ ಆಗಿ ನೋಡಿ ತಗೊಂತಿದ್ರು, ಸೊ ನಮಗೆಲ್ಲಿ ಸಹಾಯ ಮಾಡಬೇಕು ಅಂತ ಆ ಥರ ನೋಡ್ತಾ ಇದ್ವಿ. ಸೊ ಈವನ್ ಇವಾಗ ತಾತ ಇಲ್ಲಿ ಕಾವೇರಿ ಆಗಲಿ ಅಥವಾ ಅಲ್ಲಿ ಇದಕ್ಕಿದ್ದಾಗೂ ಅಷ್ಟೇ, ಅಷ್ಟೊಂದು ಜನ ಬಂದಾಗ ಏನೋ ಓಕೆ ನಾವು ಓಡಾಡ್ಬೇಕಂದ್ರೆ ಒಂದು ಸ್ವಲ್ಪ ಹಿಂದಿಂದ ಓಡಾಡ್ತಿದ್ವಿ ಹೊರತು ಏನೋ ಸ್ಕೂಲು ಕಾಲೇಜಿಗೆ ಹೋಗ್ಬೇಕಂದ್ರೆ ಅಥವಾ ಹೊರಗೆ ಹೋಗ್ಬೇಕಂದ್ರೆ ಅದನ್ನು ನೆಗೆಟಿವ್ ವೇಯಲ್ಲಿ ನೋಡಿಲ್ಲ. ಹಾಗೆ ಮನೆಗೆ ಬಂದರೂ ಅವರಿಗೆ ಉಪಚಾರ ಮಾಡಿ ಕಳಿಸ್ಬೇಕು ಅನ್ನೋದನ್ನು ಯಾವಾಗಲೂ ನೋಡಿ ಬೆಳೆದು ನಮ್ಮ ದೊಡ್ಡವ್ರು ಹೇಗೆ ಮಾಡಿದಾರೋ ಅಂತ ಅದನ್ನು ನಾವು ಒಂದು ಸ್ವಲ್ಪ ಅಳವಡಿಸ್ಕೊಂಡಿದ್ದೀವಿ. ಅದೇ ಹೊರಗೆ ಹೋದಾಗ ನಾವು ಅಷ್ಟೇ ಅಲ್ಲ, ಬಟ್ ದೊಡ್ಡವರು ಅಷ್ಟೇ. ಸಾಹೇಬ್ರು ಡಿಸಿಪ್ಲಿನ್ ಆಗಿರ್ಬೋದು, ಜನ ಜೊತೆ ಹೇಗೆ ಹಾರ್ಟ್ಲಿ ಮಾತಾಡಿಸ್ತಾರೆ, ಅದೇ ರೀತಿ ಎಲ್ಲರೂ ಮಿಂಗಲಾಗಿ ನಾವು ಮಿಂಗಲ್ ಆಗ್ತೀವಿ. ಸೊ ಯಾವುದೇ ಪಾಲಿಟಿಷಿಯನ್ ಫ್ಯಾಮಿಲಿಗಿಂತ ಒಟ್ಟು ಕಾಮನ್ ಆಗಿ ಎಲ್ಲ ಹೇಗಿರ್ತಾರೆ ಅದೇ ರೀತಿ ನಾವು ಮಿಂಗಲ್ ಆಗ್ತಾ ಒಟ್ಟು ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಎಕ್ಸ್ಟ್ರಾ ಜವಾಬ್ದಾರಿ ಅಂತ ಅನಿಸಿದೆಯಾ? ಅಂದರೆ ಯಡಿಯೂರಪ್ಪನವರ ಮಕ್ಕಳು, ಮೊಮ್ಮಕ್ಕಳು ಹೀಗೆ ಇರಬೇಕು, ನಾವು ಹೀಗೆ ನಡ್ಕೊಳ್ಬೇಕು ಅಂತ ಅನ್ಸೋದು ಯಾವತ್ತಾರು ಒಂದು ಎಕ್ಸ್ಟ್ರಾ ಜವಾಬ್ದಾರಿ ಅಂತ ಅನಿಸಿದೆಯಾ? ನೀವು ಯಾರು? ಅಂದರೆ ಅದು ಡೆಫಿನೆಟ್ಲಿ ಇಂಥ ಫ್ಯಾಮಿಲಿ ಅಂದರೆ ಎಕ್ಸ್ಪೆಕ್ಟೇಷನ್ ಬಂದ್ಬಿಡುತ್ತೆ. ಬಟ್ ಮನೆಯಲ್ಲಿ ಮಾತ್ರ ತುಂಬ ನಾವು ಸರಳವಾಗಿ ಜೀವನ ಮಾಡಬೇಕು ಅಂತೇಳಿ ಬೆಳೆಸಿದ್ರು. ಎಕ್ಸಾಂಪಲ್ ಹೇಳಬೇಕಂದ್ರೆ ತಾತ DCM ಆದ್ರೂ ನಾನು ಸೈಕಲಲ್ಲಿ ಸ್ಕೂಲಿಗೆ ಹೋಗ್ತಾ ಇದ್ದೆ. ತಾತನ ಆ ಕಡೆ ಈ ಕಡೆ ಕಾನ್ವಾಯ್ ಡ್ರೈವರ್ಸ್ ಎಲ್ಲ ಬಂದು ಕೇಳೋರು, ಯಾಕೆ ಒಂದು ಕಾರ್ ಕೊಡಿಸ್ಕೊಳ್ಳಿ ಏನಿದು ಅಂತೇಳಿ ಅಂತ. ಆದರೂ ಅಂದರೆ ಅವ್ರು ಕೊಡಿಸ್ಬಾರ್ದು ಅಂತ ಅಲ್ಲ, ನಮ್ಮದು ಏಳು ಬೀಳುಗಳು CM DCM ಆಗೋದಿಲ್ಲ, ಒಂದು ಇದ್ರಲ್ಲಿ ಸೋಲೋದು ಎಲ್ಲದೂ ಇದ್ದಿದೆ. ನೀವು ನಾರ್ಮಲಾಗಿ ಜೀವನ ಹೆಂಗೆ ಕಟ್ಕೋಬೇಕು ಅನ್ನೋದು ಅವ್ರು ಕಲಿಸ್ಕೊಟ್ಟಿದ್ದಾರೆ. ಸೊ ಅದು ಎಕ್ಸಾಂಪಲ್ ನೆನಪು ಬಂತು. ಆಲ್ಸೋ ಈ ಸಂದರ್ಭದಲ್ಲಿ ನಾನು ಮೈತ್ರಾ ಅಜ್ಜಿನ ನೆನಪಿಸ್ಕೊಳಕ್ಕೆ ಇಷ್ಟಪಡ್ತೀನಿ, ಅವ್ರ ಜೊತೆ ಇದ್ದಿದ್ದ ಮೆಮೊರೀಸು. ಸೊ ಸ್ಕೂಲಿಂದ ನಾನು ಮಾದಿರ ಎಲ್ಲ ಬರ್ತಾ ಇದ್ವಿ. ಎಲ್ಲರೂ ಅಮ್ಮ ಇಲ್ಲ ಅಂದರೆ ಖುಷಿ TV ಹಾಕೊಂಡು ಕೂರ್ಬೇಕು ಅಂತೇಳಿ ಅಜ್ಜಿನೂ ನಮ್ಮ ಜೊತೆ ಕೊಡೋರು, ಹೇಳ್ತಾ ಇರಲಿಲ್ಲ ಅಮ್ಮ ವಾಪಸ್ ಬಂದರೆ ಅಂತೇಳಿ. ಆಮೇಲೆ ಕರ್ಕೊಂಡ್ಬಂದು ಬನ್ನಿ, ಎಷ್ಟೇ ಮೇಡ್ಸಿದ್ರು ಬನ್ನಿ ಇಲ್ಲಿ ಅಂತೇಳಿ ಅಡ್ಗೆ ಮುಂದೆ ಕರ್ಕೊಂಡು ಚಪಾತಿ ನಾನು ಮಾಡಿಸೋದು ಎಲ್ಲ ಕಲ್ಸ್ಕೊಟ್ಟಿದ್ದು ಅಜ್ಜಿನ. ಸಂಜೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರು, ಜೊತೆಗೆ ಹೋಗ್ಬೇಕಾದ್ರೆ ರಾಮಾಯಣ ಮಹಾಭಾರತಗಳ ಕಥೆಗಳು ಹೇಳ್ತಾ ಇದ್ರು. ಸೊ ಏನೇ ಒಂದು ಕಲ್ಚರ್ ವ್ಯಾಲ್ಯೂಸ್ ನಮಗೆಲ್ಲ ಬಂದಿದೆ ಅಂದರೆ ಅದು ಮೈತ್ರಾ ಅಜ್ಜಿ ಅಂತಾನು ನೆನಪಿಸ್ಕೊಳಕ್ ಇಷ್ಟಪಡ್ತೀನಿ. ತಾತ ಎಷ್ಟು ಬ್ಯುಸಿ ಲೈಫ್ ಇದ್ರು, ತಿಂಗಳಿಗೆ ಒಂದ್ಸಲ ಬಂದ್ರೆ ಫಸ್ಟ್ ಮನೆ ಎಂಟರ್ ಆಗ್ತಿದೆ, ಮೈತ್ರಾ ಎಲ್ಲಿದ್ಯಾ ಅಂತೇಳಿ. ಮೈತ್ರಾ ಅಂತ ತಾತನ ಬಾಯಲ್ಲಿ ಕೇಳಕ್ ಬಹಳ ಖುಷಿ ಆಗ್ತಾ ಇತ್ತು. ಸೊ ಅದನ್ನ ಮೆಮೊರೀಸ್ ನೆನಪಿಸ್ತಾ ಇದೆ ಈ ಸಂದರ್ಭದಲ್ಲಿ. ಸರ್ ನೋಡಿ, ಮೊಮ್ಮಗಳು ಮೈತ್ರಾ ದೇವಿಯವರನ್ನ ನೀವು ಕರಿತಿದ್ದಾರಲ್ಲ ಮೈತ್ರಾ ಅಂತೇಳಿ, ಅದನ್ನ ನೆನ್ಪು ಮಾಡ್ಕೊತಾ ಇದ್ದಾರೆ. ಸೊ ಮೈತ್ರಾ ದೇವಿಯವರು ಮಾಡ್ತಿದ್ದಂಥ ಯಾವ ಅಡುಗೆನ ತುಂಬ ಇಷ್ಟಪಟ್ಟು ತಿಂತಾ ಇದ್ರಿ ನೀವು? ಯಾವುದನ್ನು ಮಿಸ್ ಮಾಡ್ಕೊತೀರಾ ಇವಾಗ? ಇಲ್ಲ ಬೇಕಾದಷ್ಟಿದೆ ಹೇಳುವಂಥದ್ದು. ಅಲ್ಲ, ಯಾವ ಅಡುಗೆ ತುಂಬ ಇಷ್ಟ ನಿಮಗೆ? ಅವ್ರು ಮಾಡ್ತಾ ಇದ್ದಿದ್ದು ಯಾವ ಅಡುಗೆ ತುಂಬ ಇಷ್ಟ? ಇಲ್ಲ, ನಾನು ಏನು ಇಷ್ಟಪಡ್ತೇನೆ ಎಲ್ಲವನ್ನೂ ಮಾಡ್ತಾಯಿದ್ರು. ಅವ್ರಿಗೂ ಗೊತ್ತಿದ್ದು ನನಗೇನು ಬೇಕು ಅಂತ. ಸೊ ಅದರಂತೆ ಅವೆಲ್ಲ ಮಾಡೋದು. ನನಗೆ
ಒಂದು ನೆನಪಿರೋದಂದ್ರೆ ತಾತ ನನಗೆ ಅಮ್ಮ ಎಲ್ಲ ಹೇಳಿದ್ ನೆನಪು. ಸೊ ಒಂದ್ ನೆನಪಿರೋದಂದ್ರೆ ಅವರು ಬೆಳಗ್ಗೆಲ್ಲ ಬೇಗ ಹೊಡ್ತಿದ್ರು. ಸೊ ಅವ್ರಿಗೆ ಒಂಥರ ಕಾಮ್ ಫುಡ್ ಮತ್ತೆ ಅದಂದ್ರೆ ಅಜ್ಜಿ ಹೇಳ್ಕೊಟ್ಟಿದ್ ಗಂಜಿ ಎಲ್ಲ. ಸೊ ಅದು ಅವ್ರಿಗೆ ತುಂಬಾ ಇಷ್ಟ ಅಂತ ಮೊದ್ಲೆಲ್ಲ ಹೇಳಿದ್ದು. ಅದನ್ನು ಈಗಲೂ ಈಗ ಏನಿದ್ರು ಗಂಜನೇ ಇಷ್ಟಪಡೋದು ಎಲ್ಲದಕ್ಕಿಂತ ಜಾಸ್ತಿ. ಸೊ ಅದೊಂದು ಅವ್ರಿಗೆ ಇಷ್ಟ. ಎಜುಕೇಷನ್ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ತಾತನಿಗೆ ನಾವು ಫಾರಿನ್ ಕಂಟ್ರೀಸಲ್ಲಿ ಹೋಗಿ ಓದೋದೆಲ್ಲ ನಿಜ ಹೇಳಬೇಕಂದ್ರೆ ಇಷ್ಟ ಇರ್ತಿರ್ಲಿಲ್ಲ. ನಮಗೆ ಆಸಕ್ತಿ ಇತ್ತು ಅಂತ ಆಯಿತು ಸರಿ ಹೋಗಿ ಬನ್ನಿ ಅಂತ ಹೇಳೋರು ಮೊಮ್ಮಕ್ಳಿಗೆ ಏನೇ ಇದ್ರೂ ಹೋಗಿ ವಾಪಸ್ ಬಂದು ಇಲ್ಲೇ ಬಿಸ್ನೆಸ್ ಮಾಡಬೇಕು ಇಲ್ಲೇ ಕೆಲಸ ಮಾಡಬೇಕು ಅಂತ ಮುಂಚೆಯಿಂದನೂ ತಾತಂಗೆ ಅದು ಒಂಥರ ಹೇಳಿದ್ದಾರೆ ಎಲ್ಲರಿಗೂ. ಏನೇ ಬಿಸ್ನೆಸ್ ಇರಲಿ ನಾನೇ ನಿಮಗೆ ಹೆಲ್ಪ್ ಮಾಡ್ತೀನಿ, ಆದರೆ ದಯವಿಟ್ಟು ಅಲ್ಲೇ ಇದ್ದು ಅಲ್ಲೇ ಲೈಫ್ ಲೀಡ್ ಮಾಡೋದು ಎಲ್ಲ ಒಂಥರ ಎನ್ಕರೇಜ್ ಮಾಡ್ತಿರ್ಲಿಲ್ಲ. ನಮ್ಮ ಖುಷಿಗೋಸ್ಕರ ಹ್ಞೂ ಅಂತ ಹೇಳ್ತಾ ಇದ್ರು. ಯಾರನ್ನೂ ಕೂಡ ಮಿಸ್ ಮಾಡ್ಕೊಳ್ಳಿಕ್ಕೆ, ಯಾರನ್ನೂ ಕೂಡ ದೂರ ಇರಲಿಕ್ಕೆ ಅವ್ರು ರೆಡಿ ಇಲ್ಲ ಅಂತ. ಇಲ್ಲ, ಅದು ಒಂದು. ಮತ್ತೆ ಅವ್ರಿಗೆ ಏನೇ ಇದ್ರು ಒಂಥರ ನಮ್ಮ ದೇಶ ನಮ್ಮ ರಾಜ್ಯದಲ್ಲೇ ಒಂಥರ ಉದ್ಯಮಿಗಳಾಗಿ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಮುಂಚೆಯಿಂದನೂ ನಮಗೊಂಥರ ಹೇಳ್ಕೊಟ್ಟಿದ್ದಾರೆ. ಅದು ಐ ಥಿಂಕ್ ಅದು ಒಂದು ಮೇನ್ ರೀಸನ್ ಇರ್ತಿತ್ತು. ವೆರಿ ನೈಸ್. ಇದು ಎಜುಕೇಷನ್ ಅದಕ್ಕೆ ನನ್ನ ಮೆಮರಿ ಹೇಳ್ತೀನಿ. ನಾನು ಹೊರದೇಶಕ್ಕೆ ಹೋಗಬೇಕು, ಮಾಸ್ಟರ್ಸ್ ಮಾಡಬೇಕು ಅಂದಾಗ ತಾತ ಒಪ್ಪಲಿಲ್ಲ. ಯಾಕಂದರೆ ಒಬ್ಬಳೇ ಹುಡುಗಿ ಹೋಗಿ ಸೇಫ್ಟಿ ಎಲ್ಲದು ಮುಖ್ಯ ಅಂತ. ಹಾಗಾಗಿ 1 ವರ್ಷ ನಾನು ಕೇಳಿಕೊಂಡು ಫಸ್ಟು ನನ್ನ ತಂದೆ ತಾಯಿನ ಒಪ್ಪಿಸ್ಬೇಕಾಯ್ತು. ಆಮೇಲೆ ಉಮ್ಮಾಂಟಿ, ರಾಘು ಮಾಮ, ವಿಜಿ ಮಾಮ ಎಲ್ಲರನ್ನು ಒಪ್ಪಿಸಿ ಆಮೇಲೆ 1 ವರ್ಷ ಆದಮೇಲೆ ಯಾವುದೋ ಟೈಮ್ ಚೆನ್ನಾಗಿತ್ತು, ಎಲ್ಲರೂ ತಾತನೂ ಖುಷಿ ಇದ್ರು ಅಂತ ಉಮ್ಮಾಂಟಿನೇ ಪ್ಲ್ಯಾನ್ ಮಾಡಿ ಎಲ್ಲರನ್ನು ಒಟ್ಟಿಗೆ ನಿಲ್ಲಿಸಿ ತಾತನ ಕೇಳಿದ್ವಿ. ಆವಾಗ ತಾತ ಹ್ಞೂ ಅಂದರು. ಆಯಿತು ಹೋಗಿ ಬಾರಮ್ಮ ಅಂತ ಅಂದರು ದಿಶಾ ಹೇಳ್ದಾಗೆ. ಸೊ ಅದು ಮೆಮರಿ ಖುಷಿ ಆಗುತ್ತೆ. ಈ ವಿಚಾರದಲ್ಲಿ ನಾವು ಒಂದು ವಿಚಾರನ ಅರ್ಥ ಮಾಡ್ಕೋಬೇಕು. ಏನಂತ ಅಂದರೆ ಇವತ್ತಿನ ದಿವಸ ನಂದೇ ಡಿಸಿಷನ್ ಅಂತಾರೆ ಮಕ್ಕಳು. ನಂದು ಡಿಸಿಷನ್ ನನಗೆ ಬಿಟ್ಟಿದ್ದು. ಹೆಚ್ಚು ಅಂತಂದರೆ ನಮ್ಮ ಅಪ್ಪ ಅಮ್ಮ ಓಕೆ ಅಂದರೆ ಸಾಕು ಅಂತಾರೆ. ನೀವು ಇಡೀ ಫ್ಯಾಮಿಲಿ ಒಪ್ಕೋಬೇಕು, ತಾತನ ಒಪ್ಸೇ ಹೋಗಬೇಕು ಅಂತಕ್ಕಂಥದ್ದು. ಸೊ ಇದು ನಿಮ್ಮ ಇಡೀ ಕುಟುಂಬದಲ್ಲಿರುವಂಥ ಅನುಬಂಧ, ಆತ್ಮೀಯತೆ ಎಷ್ಟಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತ ಅನಿಸುತ್ತೆ. ಖಂಡಿತ. ಆಮೇಲೆ ನನ್ನ ಫ್ಯಾಮಿಲಿ ಎಲ್ಲರ ಮೇಲೂ ಅದು ಇದ್ದಿದ್ದು ನಂಬಿಕೆಯಿಂದ, ಹಾಗಾಗಿ ಎಲ್ಲರಿಗೂ ಹೇಳಿ ಒಪ್ಪಿಸ್ಬೇಕು ಅಂತ ಅವಾಗ ತಲೆಗೆ ಬಂದಿದ್ದು. ಆ ಥರ ಸಪೋರ್ಟ್ ಯಾವಾಗಲೂ ಇಡೀ ಫ್ಯಾಮಿಲಿಯಿಂದ ಇದ್ದೇ ಇರುತ್ತೆ ನಮಗೆ. ಅದು ಇನ್ನೊಂದು ಮೆಮರಿ ಆ್ಯಡ್ ಮಾಡಬೇಕಂದ್ರೆ, ನಾನು ಅಷ್ಟು ಕಷ್ಟಪಟ್ಟು ಹೋಗಿದ್ದಕ್ಕೋ ಏನೋ ಅಲ್ಲಿ ಇದ್ದಿದ್ದು ಎವ್ರಿ ಮೊಮೆಂಟ್ ಓದಬೇಕಾಗಿದ್ದು ಅಷ್ಟು ಖುಷಿಪಟ್ಟು ಓದಿ ಬಂದೆ. ಆಮೇಲೆ ಏನೆಂದರೆ ಅಬ್ರಾಡಲ್ಲಿ ಎಕ್ಸ್ಪೋಜರು ಒಂದು ಸ್ವಲ್ಪ ಬೇರೆ ಥರ ಇರೋದಕ್ಕೆ ರೊಬಾಟಿಕ್ಸ್ ಆ ಥರ ಎಲ್ಲ ಮಾಡಿ, ಆರ್ಕಿಟೆಕ್ಚರಲ್ಲೂ ಮಾಡಿ ಇವಾಗ ಅದನ್ನು ಇಂಡಿಯಾದಲ್ಲಿ ತಂದು ಮುಂದುವರಿಸ್ಬೇಕು ಅಂತ ನೋಡ್ತಾ ಇದ್ದೀನಿ. ಅದನ್ನು ಖಂಡಿತ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸರ್, ಕೊನೆಯದಾಗಿ ಒಂದಷ್ಟು ಪ್ರಶ್ನೆಗಳಿದೆ ನಿಮಗೆ. ಸೊ ಈಗ ಹೇಳ್ತಾ ಇದ್ರು ನಮ್ಮ ರಾಜ್ಯ ನಮ್ಮ ಜನ ಅನ್ನೋದು ಬಹಳಷ್ಟು ಇದೆ ನಮ್ಮ ತಾತನಿಗೆ. ಅದಕ್ಕಾಗಿ ನಾವೆಲ್ಲ ವಾಪಸ್ ಬರಬೇಕು ಅನ್ನೋ ಕನಸು ಅವ್ರಿಗೆ, ಅಲ್ಲೇ ಉಳ್ಕೋಬಾರ್ದು ಅಂತ. ಸೊ ಅದೇ ರೀತಿ ನಿಮ್ಮ ಶಿಕಾರಿಪುರದ ಜನ ಇರ್ಬೋದು, ಶಿವಮೊಗ್ಗ ಜನ ಇರ್ಬೋದು, ಇಡೀ ಕುಟುಂಬನ ನಮ್ಮ ಕುಟುಂಬ ಅನ್ನೋ ಥರದಲ್ಲಿ ನೋಡ್ತಾರೆ. ಅವ್ರು ಕೊಡೋ ಪ್ರೀತಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ನಮ್ಮ ಕುಟುಂಬದ ಬಗ್ಗೆ ಭಾಳ ಆತ್ಮೀಯತೆ, ವಿಶ್ವಾಸ, ಪ್ರೀತಿ, ವಾತ್ಸಲ್ಯ ಇದೆ. ಸೊ ಅವರ ಸಂಬಂಧಗಳಿಂದ ಇದೆಲ್ಲ ಸಾಧ್ಯ ಆಗಿದೆ. ಅದೇ ಪ್ರೀತಿ ವಿಶ್ವಾಸ ಅವರು ಇಟ್ಕೊಂಡಿದ್ದಾರೆ, ನಾವು ಸಹ ಅದೇ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇಟ್ಕೊಂಡಿದ್ದೇವೆ. ಹೀಗಾಗಿ ಒಂದರಿಂದ ಸಂಬಂಧಗಳು ಚೆನ್ನಾಗಿದೆ. ಓಕೆ. ವಿಜೇಂದ್ರ ಅವರು ಇವಾಗ ಇಡೀ ರಾಜ್ಯದಲ್ಲಿ BJP ಪಕ್ಷವನ್ನು ಮುನ್ನಡೆಸ್ತಾ ಇದ್ದಾರೆ. ಅವರ ಮುಂದಿನ ರಾಜಕೀಯದ ಬಗ್ಗೆ ನಿಮ್ಮ ಕನಸುಗಳೇನಿದೆ? ಬಹುಶಃ ಇಂಥ ಸಂದರ್ಭದಲ್ಲಿ ಆ ರೀತಿ ಹೇಳುವಂಥದ್ದು ಜನ ಅಪೇಕ್ಷೆ ಪಡಲಿಕ್ಕಿಲ್ಲ. ಅವನು ಒಳ್ಳೆಯ ಫ್ಯೂಚರ್ ಇದೆ, ನಿಶ್ಚಿತವಾಗಿ ಒಂದು ಒಳ್ಳೆಯ ಸ್ಥಾನಮಾನ ಅವನು ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಆ ದಿಕ್ಕಿನಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಒಳ್ಳೆಯ ಸ್ಥಾನಮಾನಗಳು ಇಬ್ಬರಿಗೂ ಸಿಗಲಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.